ಅಶ್ವಿನಿ ಅವರು ನಿನ್ನೆ ಒಂದು ಕೊಟ್ಟಂತ ಹೇಳಿಕೆ, ರಾಶಿಕಾ ಅವರು ರಘು ಅವ್ರ ತೊಡೆ ಮೇಲೆ ಮಲ್ಕೊಂಡು ಕಾಲ ಕಳೀತಾರೆ. ಇದೆಲ್ಲೋ ಒಂದು ಕಡೆ ಇವತ್ತು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ನಿಮಗೆ ಅದು ಯಾವ ಥರ ಫೀಲ್ ಕೊಡ್ತಾ ಅವರ ಆ ಮಾತು ಅಂತ ಹೇಳಿ, ಆ್ಯಂಡ್ ಅಶ್ವಿನಿ ಅವ್ರ ಬಗ್ಗೆ ಹೇಳೋದಾದ್ರೆ? ಅಂದರೆ ಅಶ್ವಿನಿ ಮ್ಯಾಮ್ ನಾನು ಅಬ್ಸರ್ವ್ ಮಾಡಿರೋದೇನೆಂದರೆ ಅವ್ರ ಫೋಟೋ ಸ್ಪೆಷಲಿ ವೀಕೆಂಡ್ಸಲ್ಲಿ ಅವ್ರ ಫೋಟೋ ಯಾರು ಹಾಕ್ತಾರೆ ನೆಕ್ಸ್ಟ್ ಹೋಗ್ಬಿಟ್ಟು ಅವ್ರ ಫೋಟೋನೇ ಹಾಕೋದವರು. ಅದನ್ನು ನಾನು ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ದೀನಿ ಸುಮಾರು ವೀಕೆಂಡ್ಸಲ್ಲಿ. ರಾಶಿಕಾ ಹೋಗ್ಬಿಟ್ಟು ಅವ್ರ ಫೋಟೋ ಪಂಚ್ ಮಾಡ್ತಾಳೆ, ಇಮಿಡಿಯೇಟ್ ರಿಯಾಕ್ಷನ್ ಕೊಟ್ಬಿಡ್ತಾರೆ. ಬಟ್ ಆ ಇಮಿಡಿಯೇಟ್ ರಿಯಾಕ್ಷನ್ ಕೊಡುವಾಗ ಅವರು ಎಷ್ಟೊಂದು ಸಲ ಗಿಲ್ಲಿಗೆ ಹೇಳಿರ್ತಾರೆ, ನೀನು ಬೇರೆಯವ್ರನ್ನ ಕೆಳಗಿಟ್ಟು ಮಾತಾಡ್ತಿದ್ಯಾ, ಹಂಗೆ ಮಾತಾಡಬೇಡ, ಆ ಥರದ್ದೆಲ್ಲ ಹೇಳಿ ಅವರೇ ಯಾಕೆ ಅದನ್ನು ಹಂಗೆ ಕೆಳಗಿಟ್ಟು ಮಾತಾಡಿದ್ರು. ಇಟ್ ಈಸ್ ಲೈಕ್ ಕ್ಯಾರೆಕ್ಟರ್ನೇ ಕೆಳಗಿಟ್ಟು ಮಾತಾಡ್ತಿರೋ ಥರನೇ ಅವ್ರು ಸೌಂಡ್ ಆಗಿದ್ದದು. ಯಾಕಂದರೆ ರಘು ಸರ್ ಜೊತೆ ಒಂದು ಕಂಫರ್ಟಬಲ್ ಆಗಿದ್ವಿ ನಾವು, ಆ್ಯಂಡ್ ಆ ಥರ ಫೀಲ್ ಮಾಡಿಸಿದ್ರು. ಬಿಕಾಸ್ ನಮಗೆಲ್ಲರಿಗೂ ಅವರು ಮಾತಾಡ್ತಿದ್ದ ವಿಷಯಗಳಾಗಿರ್ಬೋದು, ಅಥವಾ ನಾವೇನಾದ್ರು ಹೇಳ್ಕೊಂಡಾಗ ಅವ್ರು ಕೊಡ್ತಿದ್ದ ಒಪಿನಿಯನ್ಸ್ ಆಗಿರ್ಬೋದು, ಒಂದು ಕಂಫರ್ಟಬಲ್ ಫೀಲ್ ಮಾಡಿಸ್ತಿದ್ರು. ಸೊ ಅದನ್ನೇ ಅವ್ರು ಬೇರೆ ಶೇಡ್ ಕೊಟ್ಬಿಟ್ರಾ, ಆ ಅಜ್ಜಲ್ಲಿ ನನ್ನ ಫೋಟೋ ಹಾಕ್ಬಿಟ್ಲು ಅನ್ನೋ ಇದರಲ್ಲಿ ಅವರು ಆ ಥರ ಮಾತಾಡ್ಬಿಟ್ಟಿದ್ದು ತುಂಬ ತಪ್ಪಾಯಿತು ಅಂತ ಅನಿಸುತ್ತೆ. ರಕ್ಷಿತಾ ಬರುವಾಗ ಏನು ಮನಸ್ಸಲ್ಲಿ ಇಟ್ಕೋಬೇಡಿ ಅದೆಲ್ಲ ಹೇಳಿದಾಗ ಇವನ್ ಅವ್ರು ಹೇಳೋಕೆ ನಮಗೆ ಒಂಥರ ಫೀಲ್ ಆಗ್ತಾ ಇತ್ತು. ಆಕೆ ಬಗ್ಗೆ ಹೇಳೋದಾದರೆ ನಿಜಕ್ಕೂ ಆಕೆ ಹೇಗೆ, ಆಕೆ ವ್ಯಕ್ತಿತ್ವ ಹೇಗೆ, ನಿಮ್ಮ ಜೊತೆ ಹೇಗಿರ್ತಿದ್ರು? ನಾವೀಗ ಒಂದು ಕಾಲ್ ಅವರ್ ನೋಡ್ತೀವಿ, ನೀವು 24/7 ಅವ್ರ ಜೊತೆ ಕಳೆದಿರ್ತೀರ. ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ? ಅಂದರೆ ನಂದು ರಕ್ಷಿತಂದು ಆ್ಯಕ್ಚುಲಿ ಆಲ್ಮೋಸ್ಟ್ ಬರೀ ಅವಳನ್ನ ನಾಮಿನೇಟ್ ಮಾಡ್ತಾಳೆ, ನಾನು ಅವಳನ್ನ ನಾಮಿನೇಟ್ ಮಾಡ್ತೀನಿ, ಆ ಥರ. ಇನಿಷಿಯಲಿ ಹಂಗಿರಲಿಲ್ಲ, ಅದು ಒಂದು ಪಾಯಿಂಟಿಂದ ಹಂಗಾಗಕ್ಕೆ ಶುರು ಆಗೋಯ್ತು. ಬಟ್ ಐ ಥಿಂಕ್ ಲಾಸ್ಟ್ ವೀಕ್ ಏನಿತ್ತು, ನಾವಿಬ್ಬರು ಕಿಚನ್ ಒಟ್ಟಿಗೆ ಮಾಡ್ತೀವಿ, ಅವಾಗ ಸುಮಾರು ಮಾತಾಡ್ತೀವಿ. ಆ್ಯಂಡ್ ಆಲ್ಸೋ ನಾವು ಒಂದು ಇದಕ್ಕೆ ಬರ್ತೀನಿ, ಲೆಟ್ ಇಟ್ ಗೋ, ಇಟ್ಸ್ ಓಕೆ, ಶೋಯಿಂದನೇ ಹೊರಗೆ ಹೋಗ್ತಿದ್ದೀನಿ, ಅದನ್ನೇನೋ ಕ್ಯಾರಿ ಮಾಡಿ ಶೋಲ್ಲಿ ಎಲ್ಲರ ಮೇಲೂ ಒಪಿನಿಯನ್ಸ್ ಕೊಡಬೇಕು, ಆ ಥರ ಒಂದು ಒಪಿನಿಯನ್ ಕೊಟ್ಟಿದ್ದಾಳೆ. ಸೊ ಲೆಟ್ ಇಟ್ ಗೋ ಅನ್ನೋ ಇದರಲ್ಲೇ ಬರ್ತೀನಿ. ಓಕೆ, ಸೂಪರ್. ನಿಮ್ಮ ಪ್ರಕಾರ ನಿಜಕ್ಕೂ ಗೆಲುವು ಯಾರಿಗೆ ಆಗಬೇಕು, ಯಾರು ಗೆಲ್ಲಬಾರ್ದು? ಒಂದಿರುತ್ತೆ ನಾನು ಆಗಲೇ ಹೇಳ್ದಂಗೆ, ನಾವು ಒಂದು ಸ್ವಲ್ಪ ನೋಡಿರ್ತೀವಿ, ನೀವು ಫುಲ್ ನೋಡಿರ್ತೀರ. ಯಾರು ನಿಜ ಗೆಲುವು ಯಾರಿಗೆ ಸಿಕ್ಕರೆ ನಿಮ್ಗೆ ಖುಷಿ ಕೊಡುತ್ತೆ ಅಂತ ಹೇಳಿ? ನನಗೆ ಧನು ಅಥವಾ ಗಿಲ್ಲಿ ಗೆದ್ದರೆ ಐ ಥಿಂಕ್ ಐ ವಿಲ್ ಬಿ ಹ್ಯಾಪಿ. ಓಕೆ, ರಾಶಿಕಾ ಬಗ್ಗೆ ಹೇಳೋದಾದರೆ? ರಾಶಿಕಾ ಐ ಥಿಂಕ್ ಶಿ ಪ್ಲೇಡ್ ವೆಲ್. ನನಗೂ ಅವಳಿಗೂ ತುಂಬ ಫ್ರಿಕ್ಷನ್ ಆಯಿತು. ಸ್ಟಾರ್ಟಿಂಗ್ ನಾವು ಚೆನ್ನಾಗಿದ್ವಿ, ಬಟ್ ಆಮೇಲೆ ಒಂದು ಫ್ರಿಕ್ಷನ್ ಕ್ರಿಯೇಟ್ ಆಯಿತು. ಆ ಫ್ರಿಕ್ಷನ್ ಹೋಗ್ತಾನೇ ಹೋಯಿತು ಹಾಗೆ. ಬಟ್ ಅಟ್ ದ ಎಂಡ್ ಒಂಥರ ಹ್ಯಾಪಿ ಎಂಡಿಂಗ್ ಥರನೇ ಅನಿಸ್ತು ಅನಿಸುತ್ತೆ. ಲಾಸ್ಟ್ ವೀಕ್ ಕೂಡ ನಾನು ಅವಳು ತುಂಬ ಮಾತಾಡ್ತೀವಿ, ಒಟ್ಟಿಗೆ ತುಂಬ ಒಪಿನಿಯನ್ಸ್ ಶೇರ್ ಮಾಡ್ಕೋತೀವಿ. ಅವಳು ನಂಗೆ ಉತ್ತಮನೂ ಕೊಡ್ತಾಳೆ, ಆ್ಯಂಡ್ ಎಲ್ಲೋ ಅಪ್ರಿಷಿಯೇಟ್ ಮಾಡಿದ್ಲು ಅಂತ ಅನಿಸುತ್ತೆ ಲಾಸ್ಟಲ್ಲಿ. ಸೊ ದ್ಯಾಟ್ ವಾಸ್ ಆಲ್ಸೋ ನೈಸ್. ಕಾವ್ಯ ಬಗ್ಗೆ ಹೇಳೋದಾದರೆ, ಅವ್ರ ಪೇರೆಂಟ್ಸ್ ಮಾಡಿದ ತಪ್ಪು ಅದೊಂಥರ 12 ಸೀಸನಲ್ಲಿ ಯಾರೂ ಮಾಡದಂಥ ಒಂದು ದೊಡ್ಡ ತಪ್ಪು ಮಾಡಿದ್ರು. ಅದು ಆಕೆಗೆ ನಿಜಕ್ಕೂ ಒಂಥರ ಸ್ವಲ್ಪ ಮೈನಸ್ ಆಗಿದೆ ಅಂತಲೂ ಅನಿಸುತ್ತೆ. ಹೊರಭಾಗದಲ್ಲಿ ಎಲ್ಲರೂ ಕೂಡ ಆಕೆ ಬಗ್ಗೆ ಮಾತಾಡ್ಕೊಳ್ಳೋದು ನೋಡ್ತಿದ್ರೆ, ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಳ್ತಿರೋದು. ನಿಮಗೆ ನಿಮ್ಮ ಫ್ರೆಂಡ್ ಅವರು ಒಂಥರ ಕುಚಿಕು ಗೆಳತಿಯರು, ಆ ಇನ್ಸಿಡೆಂಟ್, ಆ ವಿಡಿಯೋ ಎಲ್ಲ ನೋಡಿದ ಮೇಲೆ ಏನನ್ನಿಸ್ತು? ಆ್ಯಂಡ್ ಕಾವ್ಯ ಬಗ್ಗೆ ಹೇಳೋದಾದರೆ? ಕಾವ್ಯ ಆ್ಯಕ್ಚುಲಿ ನಾನು ಇದನ್ನು ಒಳಗಡೆನೂ ಹೇಳಿದ್ದೀನಿ. ಅಂದರೆ ಬೇರೆ ಯಾರಿಗಾರು ಇವರಿಂದ ನಿಮ್ಮ ಕಂಟೆಂಟ್ ಸಿಗ್ತಿದೆ ಅಂತ ಹೇಳಿದರೆ ಓಕೆ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಅದರಿಂದ ನಾವು ಹೋಗ್ಬೋದು ಅನ್ನೋ ಇದರಲ್ಲಿ ಇರ್ತಾರೆ. ಬಟ್ ಅವಳು ಯಾವಾಗಲೂ ಯೋಚನೆ ಮಾಡಿದ ಪ್ಯಾಟರ್ನ್ ಬ್ರೇಕ್ ಮಾಡಬೇಕು, ನನ್ನ ಪರ್ಸ್ನಾಲಿಟಿ ಗೊತ್ತಾಗಬೇಕು, ಅದಕ್ಕೆ ತುಂಬ ಎಫರ್ಟ್ಸ್ ಹಾಕಿದ್ದಾಳೆ ಅವಳು ಕೂಡ. ಲೈಕ್ ಫಸ್ಟ್ ಡೇಯಿಂದ ನಾನು ಅವಳ ಜೊತೆನೇ ಇರೋದ್ರಿಂದ ಕಾನ್ಸ್ಟೆಂಟಾಗಿ ಅದನ್ನು ನೋಡಿದ್ದೀನಿ ನಾನು. ಬಿಕಾಸ್ ಜಂಟಿಯಾಗಿ ಬಂದಾಗ ಅವನು ಗಿಲ್ಲಿ ಹೈಪರ್ ಇರೋದ್ರಿಂದ ಇವಳು ಏನೇ ಮಾಡಿದ್ರು ಅದು ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಪಾಪ. ಆ ಪ್ಯಾಟರ್ನ್ ಹೋಗ್ತಾನೆ ಹೋಯ್ತು ಅಂತ ಅದಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕಿದ್ದಾಳೆ. ಬಟ್ ಅವ್ರ ಫ್ಯಾಮ್ಲಿ ಅದೊಂದು ತಪ್ಪಾಯಿತು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ವೀಕೆಂಡಲ್ಲಿ ವಿಡಿಯೋ ಪ್ಲೇ ಆದಮೇಲೆ ಗೊತ್ತಾಗುತ್ತೆ. ಬಟ್ ಐ ಥಿಂಕ್ ಇಫ್ ನಾಟ್ ಫಾರ್ ದ್ಯಾಟ್ ಶೀಸ್ ಪ್ಲೇಡ್ ಹರ್ ಗೇಮ್ ವೆರಿ ವೆಲ್. ಇಲ್ಲ ನನ್ನ ನಿಮಗೆ ನಿಜಕ್ಕೂ ಹೇಗೆ? ಅಯ್ಯೋ, ಯಾಕೆ ಅವ್ರು ಅಷ್ಟೊಂದು ಕ್ವೆಶ್ಚನ್ಸ್ ಕೇಳಿಬಿಟ್ರು ಅಂತ ಅನಿಸ್ಬಿಡ್ತು. ರಘು ಅವ್ರ ಬಗ್ಗೆ ಹೇಳೋದಾದರೆ? ರಘು ಸರ್ ಕೂಡ ತುಂಬ ನಾಲೆಜ್ ಇದೆ ಅವ್ರಿಗೆ, ಎಷ್ಟೊಂದು ಏರಿಯಾಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಹೀಸ್ ಅ ವೆರಿ ನಾಲೆಜಬಲ್ ಪರ್ಸನ್. ಧ್ರುವಂತ್ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಮೇಲೆ ಅವ್ರ ಕಾನ್ಫಿಡೆನ್ಸ್ ತುಂಬ ಚೇಂಜ್ ಆಯಿತು. ಬಟ್ ಧ್ರುವಂತ್ ಹೆಂಗೆ ಅಂದರೆ ರಿಯಾಕ್ಟ್ ಮಾಡಿಬಿಡೋದು, ಅಥವಾ ಆ ರಿಯಾಕ್ಟ್ ಮಾಡೋ ಟೈಮಲ್ಲಿ ಏನೋ ಹೇಳಿಬಿಡ್ತಾರೆ.
ಅಂದರೆ ಅವ್ರು ಇವಾಗ ಅವ್ರು ಒಳಗೆ ಹೋದಾಗಲೂ ಕೂಡ ಅವ್ರದ್ದು ವಿಡಿಯೋ ವೈರಲ್ ಆಗ್ತಿತ್ತು, ಅವ್ರ ವೈಫ್ಗೇನೋ ಹೊಡೆದಿರೋದು. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡಲ್ಲ, ಹೆಂಗೆ ಬೇಕು ಹಾಗೆಲ್ಲ ಮಾತಾಡ್ಬಿಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಹೆಂಡತಿಗೆ ರೆಸ್ಪೆಕ್ಟ್ ಮಾಡಿಲ್ಲ, ಇನ್ನು ಹೆಣ್ಮಕ್ಳಿಗೆ ಅಲ್ಲಿದ್ದವ್ರಿಗೆ ಹೆಂಗೆ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋ ಥರ ಒಂದು ದೊಡ್ಡ ಮಟ್ಟದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ನಿಜಕ್ಕೂ ನಿಮಗೆಲ್ಲ ರೆಸ್ಪೆಕ್ಟ್ ಮಾಡ್ತಾ ಇದ್ರಾ ಅಥವಾ ಹೆಂಗೆಂಗೋ ಹರ್ಟ್ ಮಾಡೋ ಥರ ಮಾತಾಡ್ತಾ ಇದ್ರಾ ಅಂತ ಹೇಳಿ? ಹಾಗೆ ಅವ್ರು ಮಾತಾಡುವಾಗ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಿದ್ರು. ಅಡ್ರೆಸ್ ಮಾಡುವಾಗ ಸ್ಪೆಷಲಿ ಮೇಡಮ್ ಇದಿಲ್ಲಿಡ್ಲ ಈ ಥರ ರೆಸ್ಪೆಕ್ಟ್ಫುಲ್ಲಾಗೆ ಅಡ್ರೆಸ್ ಮಾಡ್ತಿದ್ರು. ಬಟ್ ಆ ಕೋಪದ ಇದಕ್ಕೆ ಹೋದಾಗ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಕಳಪೆ ಕೊಡುವಾಗಲೂ ಏನೋ ಹೇಳ್ಬಿಡ್ತಿದ್ರು, ಅದೊಂದು ಮಾಡ್ತಿದ್ರು. ಮಧ್ಯ ಯೂಸೇಜ್ ಆಫ್ ವರ್ಡ್ಸ್ ಅವ್ರು ಅಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದು ಒಂದು ಕಡೆ ಆದರೆ ಆ ಕೋಪದಲ್ಲಿ ಒಂದೊಂದು ಮಾತು ಕಾಂಟ್ರಾಸ್ಟ್ ಆಗೋಗ್ತಿತ್ತು.